ಏಷ್ಯಾ ಕಪ್ ಟೂರ್ನಿಗೆ ಟೀಮ್ ಇಂಡಿಯಾದಲ್ಲಿ ಯಾರನ್ನೆಲ್ಲ ಕಣಕ್ಕಿಳಿಸ್ತಾರೆ ಅಂತ ಒಂದಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರೆ ಮತ್ತೊಂದಷ್ಟು ಫ್ಯಾನ್ಸ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡಲ್ವಲ್ಲ ಅನ್ನುವಂತ ಬೇಸರದಲ್ಲಿದ್ದಾರೆ. ದಶಕದ ಕಾಲ ಇಬ್ಬರಲ್ಲಿ ಒಬ್ಬರಾದ್ರೂ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇದ್ರು. ಬಟ್ ಈ ಸಲ ಸ್ಟಾರ್ ಜೋಡಿ ಇಲ್ಲದೆ ಆಡಬೇಕಾಗಿದೆ. ಕ್ಯಾಪ್ಟನ್ ಆಗಿ ಕೂಡ ಏಷ್ಯಾ ಕಪ್ ನಲ್ಲಿ ಮಿಂಚಿದ್ದ ಈ ಪ್ಲೇಯರ್ಸ್ ಏಷ್ಯಾ ಕಪ್ ಜರ್ನಿ ಹೇಗಿತ್ತು, ಈ ಸಲ ಇಬ್ಬರ ಆಬ್ಸೆನ್ಸ್ ಕಾಡುತ್ತಾ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2023ರ ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾವನ್ನ ಮಣಿಸಿದ್ದ ಭಾರತ ಚಾಂಪಿಯನ್ ಆಗಿತ್ತು. ಆದರೆ ಈ ವಿಜೇತ ತಂಡದ ಹಲವು ಆಟಗಾರರು ಈ ಬಾರಿಯ ಏಷ್ಯಾ ಕಪ್ ಪಂದ್ಯಾವಳಿಯನ್ನ ಮಿಸ್ ಮಾಡ್ಕೊಳ್ತಾರೆ. ಅದರಲ್ಲಿ ನಂಬರ್ 1 ರೋಹಿತ್ ಶರ್ಮಾ. T20ಗೆ ವಿದಾಯ ಹೇಳಿರೋದ್ರಿಂದ ರೋಹಿತ್ ಶರ್ಮಾ ಈ ಸಲ ಏಷ್ಯಾ ಕಪ್ನಲ್ಲಿ ಆಡ್ತಾ ಇಲ್ಲ. ಹಾಗೆ ನಂಬರ್ 2 ವಿರಾಟ್ ಕೊಹ್ಲಿ. 2023ರ ಏಷ್ಯಾ ಕಪ್ ವಿಜೇತ ತಂಡದ ಭಾಗವಾಗಿದ್ದ ವಿರಾಟ್ ಕೊಹ್ಲಿ ಕೂಡ T20 ಮಾದರಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಿರೋದ್ರಿಂದ ಈ ಸಲ ಏಷ್ಯಾ ಕಪ್ ಅನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಇನ್ನು ವಿಶ್ವ ಕ್ರಿಕೆಟ್ನ ಅತ್ಯುತ್ತಮ ಆಲ್ರೌಂಡರ್ಗಳಲ್ಲಿ ಒಬ್ಬರಾಗಿರುವಂತ ರವೀಂದ್ರ ಜಡೇಜಾರದ್ದು ಕೂಡ ಸೇಮ್ ಸಿಚುಯೇಷನ್. ಇನ್ನು 4ನೇ ಆಟಗಾರ ಇಶಾನ್ ಕಿಶನ್. ಕಳೆದ ಬಾರಿ ಏಷ್ಯಾ ಕಪ್ನಲ್ಲಿ ಭಾರತದ ಪರ ಕಣಕ್ಕಿಳಿದಿದ್ದಂತ ಇಶಾನ್ ಕಿಶನ್ ತಮ್ಮ T20 ಕಂಬ್ಯಾಕ್ ಆಗಿ ಕಾಯ್ತಿದ್ದಾರೆ. ಬಟ್ ಈ ಸಲವೂ ಕೂಡ ಚಾನ್ಸ್ ಸಿಗಲ್ಲ. ಹೀಗಾಗಿ ಈ 4ವರು ಕೂಡ ಈ ಸಲ ಏಷ್ಯಾ ಕಪ್ ಅನ್ನ ಮಿಸ್ ಮಾಡಿಕೊಳ್ತಿದ್ದಾರೆ. ಅದರಲ್ಲೂ ಇಲ್ಲಿ ಫ್ಯಾನ್ಸ್ಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲದೆ ಇರೋದೇ ಬೇಸರ ಮೂಡಿಸಿದೆ. ಯಾಕಂದ್ರೆ ಏಷ್ಯಾ ಕಪ್ನಲ್ಲಿ ಇವರಿಬ್ಬರ ಜರ್ನಿ ಅತ್ಯದ್ಭುತವಾಗಿದೆ. ಹೈಯೆಸ್ಟ್ ರನ್ಸ್ ರೋಹಿತ್ ಫಸ್ಟ್, ವಿರಾಟ್ ಸೆಕೆಂಡ್. ಏಷ್ಯಾ ಕಪ್ ಇತಿಹಾಸದಲ್ಲಿ ರೋಹಿತ್ ಶರ್ಮಾ ಅತ್ಯಂತ ಯಶಸ್ವಿ ಬ್ಯಾಟರ್ ಆಗಿದ್ದಾರೆ. ಹಾಗೆ ಎರಡೂ ಮಾದರಿ ಸೇರಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಟೋಟಲ್ ಆಗಿ 1210 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಏಷ್ಯಾ ಕಪ್ನಲ್ಲಿ ನಡೆದಿರುವಂತ ಏಕದಿನ ಮಾದರಿಯಲ್ಲಿ 939 ರನ್ಗಳನ್ನ ಕಲೆ ಹಾಕಿದ್ರೆ T20 ಮಾದರಿಯಲ್ಲಿ 271 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇನ್ನು ಈ ಲಿಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಒಟ್ಟಾರೆಯಾಗಿ 26 ಪಂದ್ಯಗಳನ್ನು ಆಡಿದ್ದು 1171 ರನ್ಗಳನ್ನ ಗಳಿಸಿದ್ದಾರೆ. ಅಂದ್ರೆ ಈ ಲಿಸ್ಟ್ ನಲ್ಲಿ ರೋಹಿತ್ ಶರ್ಮಾ ಅವರ ನಂತರದ ಸ್ಥಾನದಲ್ಲಿದ್ದಾರೆ. ಏಕದಿನ ಪಂದ್ಯಗಳಲ್ಲಿ ಸೇರಿ 747 ರನ್ಗಳನ್ನ ಬಾರಿಸಿದ್ರೆ T20 ಮಾದರಿಯ ಪಂದ್ಯಗಳಲ್ಲಿ 429 ರನ್ ಬಾರಿಸಿದ್ದಾರೆ. ಬಟ್ ಮೆನ್ಸ್ ಏಷ್ಯಾ ಕಪ್ T20 ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಪ್ಲೇಯರ್ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಹಾಗೆ ಕ್ಯಾಪ್ಟನ್ಸ್ ಆಗಿ ಕೂಡ ಇಬ್ಬರು ಯಶಸ್ವಿ ಕಂಡಿದ್ದಾರೆ. ಅಂದ್ರೆ ರೋಹಿತ್ ಶರ್ಮಾ ಕಪ್ ಗೆಲ್ಲೋಕೆ ಸಾಧ್ಯವಾಗಿದ್ರೆ ವಿರಾಟ್ ಕೊಹ್ಲಿ ಕಪ್ ಮಿಸ್ ಮಾಡ್ಕೊಂಡಿದ್ದಾರೆ. ಅಷ್ಟಕ್ಕೂ 16 ಆವೃತ್ತಿಗಳ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತವೇ ಅರ್ಧದಷ್ಟು ಬಾರಿ ಚಾಂಪಿಯನ್ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ 8 ಸಲ ಪ್ರಶಸ್ತಿ ಸುತ್ತಿನಲ್ಲಿ ಗೆದ್ದು ಬೀಗಿದೆ. 1984ರಲ್ಲಿ ಆರಂಭವಾದಂತ ಏಷ್ಯಾ ಕಪ್ನ ಚೊಚ್ಚಲ ಆವೃತ್ತಿಯಲ್ಲೇ ಮೊದಲ ಪ್ರಶಸ್ತಿಯನ್ನ ಭಾರತ ಗೆದ್ದುಕೊಂಡಿತ್ತು. ಹಾಗೆ 2023ರಲ್ಲಿ ನಡೆದ ಕೊನೆಯ ಆವೃತ್ತಿಯಲ್ಲಿ ಭಾರತ ಟ್ರೋಫಿಯನ್ನ ಎತ್ತಿ ಹಿಡಿದಿತ್ತು. ಭಾರತದ ನಾಯಕನಾಗಿ 5 ಟ್ರೋಫಿಯನ್ನ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಏಷ್ಯಾ ಕಪ್ನ ಮೊದಲ ಆವೃತ್ತಿಯಲ್ಲೇ ಭಾರತಕ್ಕೆ ಪ್ರಶಸ್ತಿಯನ್ನ ಗೆಲ್ಲಿಸಿಕೊಟ್ಟ ನಾಯಕ ಅಂದ್ರೆ ಅದು ಸುನಿಲ್ ಗವಾಸ್ಕರ್. 1984ರಲ್ಲಿ ನಡೆದ ಟೂರ್ನಿಯಲ್ಲಿ ಟೈಟಲ್ ಅನ್ನ ಗೆಲ್ಲಿಸಿಕೊಟ್ಟಿದ್ರು. ಆರಂಭದಲ್ಲಿ ಭಾರತ, ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳು ಮಾತ್ರವೇ ಭಾಗವಹಿಸಿದ್ವು. ಆ ಬಳಿಕ 1988ರಲ್ಲಿ ದಿಲೀಪ್ ವೆಂಗ್ ಸರ್ಕಾರ್ ಅವರು ಮತ್ತೊಮ್ಮೆ ಭಾರತಕ್ಕೆ ಏಷ್ಯಾ ಕಪ್ ಟ್ರೋಫಿಯನ್ನ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ರು. ಈ ವೇಳೆ ಒಟ್ಟಾರೆಯಾಗಿ 4 ತಂಡಗಳು ಭಾಗಿಯಾಗಿದ್ವು. ಈ ಟೀಮ್ಗೆ ಬಾಂಗ್ಲಾದೇಶ ಕೂಡ ಆಡ್ ಆಗಿತ್ತು. ಆ ಬಳಿಕ 1990ರಲ್ಲಿ ಮೊಹಮ್ಮದ್ ಅಜರುದ್ದೀನ್ ನಾಯಕತ್ವದಲ್ಲಿ ಭಾರತ 3ನೇ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಹಾಗೆ 1995ರಲ್ಲಿ ಮತ್ತೊಮ್ಮೆ ಅಜರುದ್ದೀನ್ ನಾಯಕತ್ವದಲ್ಲಿ ಟೈಟಲ್ ಅನ್ನ ಗೆದ್ದು ಬೀಗಿತ್ತು. ಅಂದ್ರೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಬಾರಿ ಭಾರತವೇ ಏಷ್ಯಾ ಕಪ್ ಟೂರ್ನಿಯಲ್ಲಿ ಗೆಲುವನ್ನ ಸಾಧಿಸಿತ್ತು. ಆ ಬಳಿಕ 2010ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ ಮತ್ತೊಮ್ಮೆ ಏಷ್ಯಾ ಕಪ್ ಟೈಟಲ್ ಸಿಕ್ಕಿತ್ತು. ಹಾಗೆ ಮಹಿ ನಾಯಕತ್ವದಲ್ಲಿ 2016ರಲ್ಲಿ ಮತ್ತೊಮ್ಮೆ ಭಾರತ ವಿನ್ ಆಗಿತ್ತು. ಇನ್ನು ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲೂ ಕೂಡ ಭಾರತ 2 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದೆ. 2018 ಮತ್ತು 2023ರಲ್ಲಿ ಟ್ರೋಫಿಯನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಅಂದ್ರೆ ಇಲ್ಲಿ 3 ನಾಯಕರು ಭಾರತಕ್ಕೆ 2 ಬಾರಿ ಚಾಂಪಿಯನ್ ಪಟ್ಟವನ್ನ ಗೆಲ್ಲಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಬಾರಿ ಏಷ್ಯಾ ಕಪ್ನಲ್ಲಿ ಭಾರತವನ್ನ ಮುನ್ನಡೆಸೋದು ಯಾರು ಅನ್ನೋದೇ ಇನ್ನಷ್ಟು ರಿವೀಲ್ ಆಗಬೇಕಿದೆ. ಆಲ್ಮೋಸ್ಟ್ ಸೂರ್ಯಕುಮಾರ್ ಯಾದವ್ ಫೈನಲ್ ಆಗಬಹುದು. ಇನ್ನು ಟೂರ್ನಿ ಬಗ್ಗೆ ಹೇಳೋದಾದ್ರೆ ಸೆಪ್ಟೆಂಬರ್ 9ರಿಂದ 28ರವರೆಗೆ UAEನಲ್ಲಿ ಏಷ್ಯಾ ಕಪ್ ಟೂರ್ನಿ ನಡೆಯಲಿದೆ. ಒಟ್ಟಾರೆಯಾಗಿ 8 ತಂಡಗಳು ಭಾಗವಹಿಸಲಿವೆ. ಭಾರತ ತನ್ನ ಮೊದಲ ಪಂದ್ಯವನ್ನ ಸೆಪ್ಟೆಂಬರ್ 10ರಂದು UAE ವಿರುದ್ಧ ಆಡಲಿದೆ. ಸೆಪ್ಟೆಂಬರ್ 14ರಂದು ಪಾಕಿಸ್ತಾನದ ವಿರುದ್ಧ ಹೈ ವೋಲ್ಟೇಜ್ ಪಂದ್ಯವಿದೆ. ಒಟ್ಟಾರೆಯಾಗಿ ದಿನ ಕಳೆದಂತೆ ಏಷ್ಯಾ ಕಪ್ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ.
ಆದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲದ್ದು ಕೂಡ ಅಭಿಮಾನಿಗಳನ್ನ ಕಾಡುತ್ತೆ. ನಿಮಗೂ ಕೂಡ ರೋಕೋ ಜೋಡಿ ಆಬ್ಸೆನ್ಸ್ ಕಾಡುತ್ತೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.